ಇದೊಂದು ಎಲೆಯ ರಸ ಇದ್ದರೆ ಸಾಕು, ಮುಖದಲ್ಲಿ ಇರುವಂತಹ ಇಷ್ಟು ವರ್ಷಗಳಿಂದ ಇರುವಂತಹ ಬಂಗಾಗಿದ್ದರೂ ಕೂಡ ಆರಾಮಾಗಿ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಸ್ಕಿನ್ ಅನ್ನುವಂಥದ್ದು ಮಾಮೂಲಿಯಂತೆ ಹೊಳಿಲಿಕ್ಕೆ ಶುರುವಾಗುತ್ತೆ. ಒಳ್ಳೆಯ ಗ್ಲೋ ಕೂಡ ಹೆಚ್ಚಾಗಿ ನಮ್ಮ ಮುಖ ಪಳಪಳ ಅಂತೇಳಿ ಹೊಳಿತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಮುಖದಲ್ಲಿ ಒಂದು ಸಣ್ಣ ಗುಳ್ಳೆ ಕೂಡ ಉಳಿಯೋದಿಲ್ಲ. ತುಂಬ ಒಂಥರ ಏಜಿಂಗ್ನ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ. ಸ್ಕಿನ್ ತುಂಬ ಡಲ್ ಆಗಿರುತ್ತೆ, ಜೋತು ಬಿದ್ದಿರುತ್ತೆ, ನೆರಿಗೆಗಳು ಹೆಚ್ಚಾಗಿರುತ್ತೆ. ರಿಂಕಲ್ಸ್ ಅನ್ನುವಂಥದ್ದು ಮುಖದಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ. ಕಲೆಗಳು ಹೆಚ್ಚಾಗ್ತಾ ಇದೆ. ಕಪ್ಪು ಚುಕ್ಕೆಗಳು, ಕಪ್ಪು ಮಚ್ಚೆಗಳು ತುಂಬಾ ಹೆಚ್ಚಾಗ್ತಾ ಇದೆ. ಇನ್ನು ಮುಖದಲ್ಲಿ ಪಿಂಪಲ್ ಮಾರ್ಕ್ ಹಾಗೇ ಉಳಿತಾ ಇದೆ. ಇದ್ದಕ್ಕಿದ್ದಾಗೆ ಪಿಂಪಲ್ ಅನ್ನುವಂಥದ್ದು ತುಂಬ ಹೆಚ್ಚಾಗ್ತಾ ಇದೆ. ಅದ್ರ ಕಲೆ ಹಾಗೇ ಉಳಿದಿದೆ, ಸ್ವಲ್ಪ ಕೂಡ ಹೋಗ್ತಾ ಇಲ್ಲ. ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಸಿಂಪಲ್ ರೆಮಿಡಿನ ನೀವು ಕೂಡ ಅಪ್ಲೈ ಮಾಡ್ತಾ ಬನ್ನಿ. ಬಂಗಾಗಿರಲಿ, ಮಚ್ಚೆಗಳಾಗಿರಲಿ, ಕಪ್ಪು ಕಲೆಗಳಾಗಿರಲಿ, ಅಥವಾ ತುಂಬ ನಮಗೆ ಸುಕ್ಕಾಗ್ತಾ ಇದೆ ಚರ್ಮ ಅನ್ನುವಂಥದ್ದಾಗಿರಲಿ, ಅಥವಾ ಬಂಗಿನ ಸಮಸ್ಯೆ ಆಗಿದ್ದರೆ, ಅಥವಾ ಈ ರೀತಿ ನಮಗೆ ಸನ್ ಟ್ಯಾನು, ಸನ್ ಬರ್ನು ತುಂಬ ಹೆಚ್ಚಾಗಿ ಒಂಥರ ಅನ್ನೀವನ್ ಸ್ಕಿನ್ ಟೋನ್ ಹೆಚ್ಚಾಗ್ತಾ ಇದ್ದರೆ, ಮುಖನೇ ಒಂಥರ, ಕೈ ಕಾಲಿನ ಬಣ್ಣನೇ ಒಂಥರ ಒಂದು ಕಲರ್ ಇರುತ್ತೆ, ಆ ರೀತಿ ಆಗ್ತಾ ಇದ್ದರೂ ಕೂಡ ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಸಿಂಪಲ್ ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೇ ವರ್ಷಗಳಿಂದ ಇರುವಂತಹ ಪಿಗ್ಮೆಂಟೇಷನ್ ಆಗಿರಲಿ, ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ, ಎಲ್ಲನೂ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ವರ್ಕ್ ಆಗುತ್ತೆ. ಇವತ್ತಿನ ರೆಮಿಡಿ ಬನ್ನಿ ನೋಡ್ಕೊಳ್ಳೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಪಪ್ಪಾಯ ಎಲೆ. ಹೌದು ಸ್ನೇಹಿತರೆ, ಒಂದು ಪಪ್ಪಾಯ ಎಲೆ ಆದರೆ ಸಾಕು, ಆರಾಮಾಗಿ ನೀವು ನಿಮ್ಮ ಮುಖದಲ್ಲಿ ಇರುವಂತಹ ಒಂದು ಬಂಗಿನ ಸಮಸ್ಯೆ ಆಗಿರಲಿ, ಕಪ್ಪು ಕಲೆಗಳಾಗಿರಲಿ, ಚುಕ್ಕೆಗಳಾಗಿರಲಿ, ಮೊಡವೆ ಕಲೆಗಳಾಗಿರಲಿ, ರಿಂಕಲ್ಸ್ ಆಗಿರಲಿ, ಅಥವಾ ಮುಖದಲ್ಲಿ ಹೆಚ್ಚಾಗಿರುವಂಥ ಸನ್ ಟ್ಯಾನ್, ಸನ್ ಬರ್ನ್ ಏನೇ ಆಗಿದ್ದರೂ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ಸು, ಮಿನರಲ್ಸು ತುಂಬ ಹೆಚ್ಚಾಗಿರುತ್ತೆ. ಇದೆಲ್ಲ ನಿಮ್ಮ ಮುಖದಲ್ಲಿ ಇರುವಂತಹ ಈ ರೀತಿ ಅನ್ನೀವನ್ ಸ್ಕಿನ್ ಟೋನ್ ಆಗಿರಲಿ ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಒಂದು ಪಪ್ಪಾಯ ಎಲೆನ ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ ಒಮ್ಮೆ ತೊಳ್ಕೊಳ್ಬೇಕು. ಅದ್ರ ಮೇಲೆ ತುಂಬಾ ಧೂಳು, ಡಸ್ಟು ಎಲ್ಲನೂ ಕೂತಿರತ್ತಲ್ಲ, ಹಾಗಾಗಿ ಚೆನ್ನಾಗಿ ಒಮ್ಮೆ ನೀಟಾಗಿ ತೊಳ್ಕೊಳ್ಬೇಕು. ತೊಳೆದಿರೋವಂಥ ಎಲೆನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿರೋ ಅಂಥದ್ದನ್ನು ಈ ರೀತಿಯಾಗಿ ಒಂದು ಕುಟಾಣಿಲಿ ಹಾಕ್ಬಿಟ್ಟು ನೀವು ಕುಟ್ಕೊಳ್ಬೇಕಾಗತ್ತೆ. ಅದರ ರಸ ಬರೋವರೆಗೂ ಇದನ್ನು ಕುಟ್ಕೊಳ್ತಾ ಹೋಗಬೇಕಾಗತ್ತೆ. ನೀರೇನು ಹಾಕಬಾರ್ದು, ಅದರಲ್ಲೇ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ರಸ ಬರೋವರೆಗೂ ಇದನ್ನು ಚೆನ್ನಾಗಿ ರೀತಿಯಾಗಿ ಕುಟ್ಟಿ ಅದರ ರಸ ಬರುವಂತೆ ಮಾಡ್ಕೊಳ್ಬೇಕು. ಆ ನಂತರ, ಅಥವಾ ತುಂಬ ಜಾಸ್ತಿ ಇದೆ ಅಂತಂದರೆ ನೀವು ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ಬೋದು. ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದರ ರಸವನ್ನು ನೀವು ತೆಕ್ಕೊಳ್ಬೋದು. ಈ ರೀತಿ ಸ್ಟ್ರೇನರಿನ ಸಹಾಯದಿಂದ ಆಗಿರ್ಬೋದು, ಅಥವಾ ಒಂದು ಬಟ್ಟೆ ಮೇಲ್ಗಡೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಬರೀ ರಸ ಏನು ಬರುತ್ತೆ, ಪಪ್ಪಾಯ ಎಲೆಯ ರಸ ಇರುತ್ತಲ್ಲ, ಅದನ್ನು ಮಾತ್ರ ಹಿಂಡಿ ತಗೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಪಪ್ಪಾಯ ಎಲೆಯ ರಸವನ್ನು. ಆನಂತರ ಇದರೊಟ್ಟಿಗೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಅನ್ನೀವನ್ ಸ್ಕಿನ್ ಟೋನ್ ಆಗಿರಲಿ, ಅಥವಾ ಈ ಒಂದು ಪಿಗ್ಮೆಂಟೇಷನ್ ಆಗಿರಲಿ, ಮೊಡವೆ ಕಲೆಗಳು, ಕಪ್ಪು ಕಲೆಗಳು ಏನೇ ಇದ್ದರೂ ಕೂಡ ತುಂಬ ಬೇಗನೆ ರಿಮೂವ್ ಆಗುತ್ತೆ. ಒಂದೊಳ್ಳೆ ಮಾಯ್ಶ್ಚರೈಸರ್ ಆಗು ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಆನಂತರ ನಾನಿಲ್ಲಿ ಗ್ಲಿಸರಿನ್ ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕಾಗುತ್ತೆ. ಇದು ಕೂಡ ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ಗ್ಲಿಸರಿನ್ ಕೂಡ ಹೌದು, ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ತುಂಬ ಪ್ಯೂರ್ ಆಗಿರುವಂಥ ಜೇನುತುಪ್ಪ ಏನು ಬರುತ್ತೆ ಅದನ್ನು ತೊಗೊಳ್ಳಿ. ಜೇನುತುಪ್ಪ ಅಥವಾ ಹನಿ ಹಾಕ್ಕೊಳ್ಳೋದ್ರಿಂದ ಚರ್ಮ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮೊಡವೆ ಕಲೆಗಳು ಅಥವಾ ಈ ಕಪ್ಪು ಕಲೆಗಳು, ಬಂಗಿನ ಸಮಸ್ಯೆ ಆಗಿರಲಿ ಎಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಆನಂತರ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಅಂದರೆ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನೀವನ್ ಸ್ಕಿನ್ ಟೋನ್ ಏನಿರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮೊಡವೆ ಕಲೆಗಳು ತುಂಬ ಬೇಗ, ಪಿಂಪಲ್ ಮಾರ್ಕ್ ಏನಾಗಿರುತ್ತಲ್ಲ ಅದು ತುಂಬ ಬೇಗ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಚರ್ಮ ಡಲ್ ಆಗಿದೆ, ಹೊಳಪಿಲ್ಲ, ಒಂಥರ ನಮಗೆ ಯಾವಾಗಲೂ ಡ್ರೈ ಆಗಿರುತ್ತೆ ಅನ್ನೋವಂಥವ್ರು ಖಂಡಿತ ಬಳಸ್ತಾ ಬನ್ನಿ. ಈ ವಿಟಮಿನ್ ಇ ಆಯಿಲ್ನ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಆನಂತರ ನಮಗೆ ಬಂಗಿದೆ, ಯಾವಾಗಲೂ ಬಂಗಿನ ಸಮಸ್ಯೆ ಹಾಗೇ ಇದೆ, ಹೋಗ್ತಾನೆ ಇಲ್ಲ ಅನ್ನೋಂಥವ್ರು ಖಂಡಿತ ಈ ರೆಮಿಡಿ ಮಾಡಿ ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ತೊಗೊಂಡಿರುವಂಥ ವಿಟಮಿನ್ ಇ ಆಯಿಲ್ನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ಸ್ಟೆಂಟಾಗಿ ನಿಮಗೆ ಏನಾದರೂ ಗ್ಲೋ ಬೇಕು ಅಂದರೆ ಖಂಡಿತ ವಿಟಮಿನ್ ಇ ಆಯಿಲನ್ನು ನೀವು ಅಪ್ಲೈ ಮಾಡಿ. ಇನ್ಸ್ಟೆಂಟಾಗಿ
ಗ್ಲೋ ಅನ್ನೋಂಥದ್ದು ಮುಖದಲ್ಲಿ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದಷ್ಟನ್ನು ಹಾಕಾದ್ಮೇಲೆ ಅಂದರೆ ಕೊಬ್ಬರಿ ಎಣ್ಣೆ, ವಿಟಮಿನ್ ಇ ಆಯಿಲು, ಹನಿ ಇದಷ್ಟನ್ನು ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಪಪ್ಪಾಯ ರಸದೊಟ್ಟಿಗೆ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋವಂಥ ಒಂದು ಮನೆಮದ್ದು ಅನ್ನುವಂಥದ್ದು ರೆಡಿ ಆಗುತ್ತೆ. ಈ ಒಂದು ಮಿಶ್ರಣ ಏನಿರುತ್ತೆ ಇದು ಒಂದು ದಿವ್ಯ ಔಷಧಿಗೆ ಸಮಾನ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಮೆಡಿಸನ್ ಪ್ರಾಪರ್ಟೀಸ್ ಅನ್ನುವಂಥದ್ದು ಇದರಲ್ಲಿ ತುಂಬಾ ಹೇರಳವಾಗಿರುತ್ತೆ. ಇದನ್ನು ನಾವು ನಮ್ಮ ಮುಖ ಆಗಿರ್ಬೋದು, ಕೈ ಕಾಲಾಗಿರ್ಬೋದು, ಕತ್ತಿನ ಭಾಗಕ್ಕಾಗಿರ್ಬೋದು ಹಚ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟು ನಿಮಗೆ ಅರ್ಧ ಗಂಟೆಯಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಅದರ ಬಣ್ಣ, ಅಂದರೆ ನ್ಯಾಚುರಲ್ ಆಗಿ ಆ ಎಲೆಯ ರಸದ ಬಣ್ಣ ಏನಿದೆ ಅದು ಇಲ್ಲಿ ಇದೆ. ಜೊತೆಗೆ ನಾವು ಏನೋ ಎಲ್ಲ ಪದಾರ್ಥಗಳನ್ನು ಹಾಕಿದ್ವಿ ಅವೆಲ್ಲ ಕೂಡ ಇದರಲ್ಲಿ ಇರೋದ್ರಿಂದ ಸೂಪರಾಗಿ ಆಗಿರುವಂಥ ಒಂದು ಒಳ್ಳೆ ಮನೆಮದ್ದು, ಒಂದು ಔಷಧಿಯ ಗುಣವುಳ್ಳ ಒಂದು ಮನೆಮದ್ದು ಅನ್ನುವಂಥದ್ದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಯಾವ ಸಮಯದಲ್ಲಿ ಹಚ್ಕೊಳ್ಬೇಕಪ್ಪ ಅಂದರೆ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಂಥ ಸಮಯದಲ್ಲಿ ಹಚ್ಕೊಳ್ಬೇಕು. ಹಚ್ಚಿ ಒಂದು 10 ನಿಮಿಷ ಮುಖದಲ್ಲಿ ಹಾಗೇ ಬಿಟ್ಕೊಳ್ಬೇಕು. ಒಂದು 10 ನಿಮಿಷ ಮುಖದಲ್ಲಿ ಹಾಗೇ ಬಿಟ್ಕೊಂಡು ಆನಂತರ ನೀಟಾಗಿ ತಣ್ಣೀರಿಂದ ಮುಖವನ್ನು ತೊಳ್ಕೊಂಬಿಡಿ. ರಾತ್ರಿ ಮಲಗೋ ಸಮಯದಲ್ಲಿ ಹಚ್ಚಿ ಈ ರೀತಿ ಮಾಡಿ ಮುಖವನ್ನು ತೊಳಿತಾ ಬರೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುತ್ತೆ. ನಿಮಗೆ ಬೆಳಗ್ಗೆ ಹೇಳ್ತಿದ್ದಂಗೆ ಒಳ್ಳೆ ಗ್ಲೋ ಮುಖದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಈ ರೀತಿ ಸ್ವಲ್ಪ ಕಾಟನ್ ತೊಗೊಳ್ಳಿ, ಅದರಿಂದ ಮುಖಕ್ಕಾದ್ರೂ ಹಚ್ಬೋದು, ಕೈ ಕಾಲಿಗಾದರೂ ಹಚ್ಬೋದು, ಕತ್ತಿನ ಭಾಗಕ್ಕಾದರೂ ಹಚ್ಬೋದು. ಹಚ್ಕೊಳ್ಬೇಕು ನೋಡಿ ಈ ರೀತಿ. ಅದೇನು ತುಂಬ ನಿಮಗೆ ಪೇಸ್ಟ್ ರೀತಿ ಏನಾಗಿರೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪನೇ ತಗೊಂಡು ಈ ರೀತಿ ಚೆನ್ನಾಗಿ ಹಚ್ಬಿಟ್ಟು ಸ್ಕ್ರಬ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಟ್ಕೊಂಡು ತಣ್ಣೀರಿಂದ ಮುಖವನ್ನು ತೊಳ್ಕೊಂಬಿಡಿ. ಸೋಪು, ಫೇಸ್ ವಾಶು ಏನೂ ಬೇಡ, ಹಾಗೇ ಬರೀ ತಣ್ಣೀರಲ್ಲಿ ಮುಖವನ್ನು ತೊಳ್ಕೊಂಬಿಡಿ. ಆನಂತರ ಮಲ್ಕೊಂಡು ಬೆಳಗ್ಗೆ ಎದ್ದರೆ ಒಳ್ಳೆ ಗ್ಲೋ ನಿಮ್ಮ ಮುಖದಲ್ಲಿ ಇರುತ್ತೆ. 20 ಅಲ್ಲ 30 ವರ್ಷಗಳಿಂದ ಇರುವಂಥ ಬಂಗಿನ ಸಮಸ್ಯೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಸ್ಕಿನ್ನು ಗ್ಲೋ ಆ್ಯಂಡ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ಸೂಪರ್ ರಿಸಲ್ಟು ನಿಮ್ಮ ಮುಂದೆನೇ ಇರುತ್ತೆ. ಖಂಡಿತ ಕೆಮಿಕಲ್ ಯುಕ್ತ ಮನೆಮದ್ದುಗಳನ್ನು ಬಳಸೋದ್ರ ಬದಲು ಈ ರೀತಿ ಸಿಂಪಲ್ ಸೂಪರ್ ಮನೆಮದ್ದನ್ನು ಬಳಸಿ ವ್ಯತ್ಯಾಸ ನೀವೇ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.